ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಟೈಸ್. ಇವತ್ತು ಯಾವ ಟೀಸರ್ ರಿವ್ಯೂ ಅಂದರೆ ಸಾಂಕೇತ್. ಇಂಗ್ಲೀಷಲ್ಲಿ ನಾವು ಇದನ್ನು ಓದಿದ್ರೆ ಸಂಕೇತ್ ಅಂತ ಇದೆ, ಅದೇ ಕನ್ನಡದಲ್ಲಿ ನಾವು ಹೇಳಿದಾಗ ಸಾಂಕೇತ್ ಅಂತ ಆಗುತ್ತೆ. ಬಟ್ ಈ ವೇಟ್ರಲ್ಲಿ ಯಾವ್ದು ಸರಿ ಅಂತಂದರೆ ಸಾಂಕೇತ್. ಕೆಲವೊಬ್ಬರಿಗೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ, ಬಟ್ ಬಜೆಟೇ ಹುಟ್ಟೋದಿಲ್ಲ. ಕೆಲವೊಬ್ಬರಿಗೆ ಬೆಜ್ಜಾನ್ ಬಜೆಟ್ ಇರ್ತದೆ, ಬಟ್ ಅವ್ರ ತೆಗೆ ಕಾನ್ಸೆಪ್ಟ್ ಸಿನಿಮಾನೇ ಜನಗಳಿಗೆ ಅರ್ಥ ಆಗದಿರಂಗೆ ಇರುತ್ತೆ. ಈ ಟೀಸರ್ ನೋಡಿದಾಗ ನನಗೂ ಕೂಡ ಹಂಗೆ ಅನಿಸ್ತು. ಒಂದು ಹೊಸ ಟೀಮು ಮತ್ತು ಒಂದು ಹೊಸ ಕಾನ್ಸೆಪ್ಟು, ಮರ್ಡರ್ ಮಿಸ್ಟ್ರಿನ, ಇನ್ವೆಸ್ಟಿಗೇಷನ್ ಥ್ರಿಲ್ಲರ, ಅಥವಾ ಈ ಟೀಸರ್ ಹೇಳ್ದಂಗೆ ಒಂದು ಪ್ರಾಚೀನವಾದ ವಿದ್ಯೆನ ಹುಡಿಕೊಂಡು ಹೋಗಿರುವಂಥ ಒಬ್ಬ ನಾಯಕನ, ಅಥವಾ ಇದೊಂದು ಸೂಪರ್ ಸ್ಟೇಷಿಯಸ್ ಮೂವಿನ, ಎಷ್ಟೋ ಎಲಿಮೆಂಟ್ಸ್ಗಳನ್ನ ಈ ಟೀಸರಲ್ಲಿ ನಾವು ನೋಡ್ಬೋದು. ಈ ಟೀಸರ್ನ ನೋಡಿದಾಗ ಈ ಸಿನಿಮಾಗೆ ಅಥವಾ ಈ ಟೀಸರ್ಗೆ ಹೈಪ್ ಇಲ್ದೇನೆ ಇರ್ಬೋದು. ಬಟ್ ಏನಂತಂದರೆ ಈ ಎಲ್ಲ ಹೊಸ ಮುಖಗಳಾಗಿರೋದ್ರಿಂದ ಇವರು ಹೇಳಕ್ಕೆ ಹೊರಟಿರೋಂಥ ವಿಷಯ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ ಆಗಿರ್ಬೋದು, ಏನೋ ಒಂದು ಹೊಸದಾಗಿ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅಂತಲೇ ನಮಗೆ ಈ ಟೀಸರಲ್ಲಿ ಕಾಣುತ್ತೆ. ಇತ್ತೀಚೆಗೆ ಮಲಯಾಳಂ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ತಾವ್ರೆ ಅಂತ ನಾವು ಕೂಡ ನೋಡಿದಾಗ ಹಂಗೆ ಅನ್ಕೊಳ್ಳೋದೇನೋ ಆ ಥರ ನಡೀತಾ ಇದೆ. ಬಟ್ ಆದರೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಒಳ್ಳೆ ಕಾನ್ಸೆಪ್ಟ್ ಇರೋ ಸಿನಿಮಾಗಳು ಬರ್ತವೆ. ಆದರೆ ಏನಾಗುತ್ತೆ, ಸರಿಯಾದ ಪ್ರಮೋಷನ್ ಇಲ್ಲದೆ, ಸರಿಯಾದ ಪಬ್ಲಿಸಿಟಿ ಇಲ್ಲದೇ ಅವೆಲ್ಲ ಈಗ ಮುಚ್ಚೋಗ್ತಾ ಇದ್ದಾವೆ. ಸೊ ಅದೇ ರೀತಿ ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಂಥ ಒಳ್ಳೆ ಒಂದು ಕಾನ್ಸೆಪ್ಟ್ ಇರೋ ಸಿನಿಮಾಗಳು ಬಂತು ಅಂತಾರೆ, ಅದನ್ನು ಕೂಡ ನಾವು ಹಿಟ್ ಮಾಡಿಸಿದ್ರೆ ಒಳ್ಳೊಳ್ಳೆ ಸಿನಿಮಾ ಮೇಕರ್ಸ್ಗಳು ಉಟ್ಕೋತಾರೆ, ಮತ್ತು ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳಿರೋಂಥ ಡೈರೆಕ್ಟರ್ಗಳು ಕೂಡ ಆಚೆ ಬಂದು ಸಿನಿಮಾ ಮಾಡ್ತಾರೆ. ಎಲ್ಲರೂ ಹೊಸಬ್ರು ಆಗಿರೋದ್ರಿಂದ, ಬಟ್ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ನೋಡಿದ್ರೆ ಈ ಟೀಸರಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಥರನೇ ಕಾಣಿಸ್ತಾ ಇದ್ದಾರೆ. ಇದರಲ್ಲಿ ಯೂಸ್ ಮಾಡಿರೋಂಥ VFX ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇದರಲ್ಲಿ ಚೆನ್ನಾಗೇ ಕಾಣಿಸ್ತಾ ಇದೆ. ಈ ಟೀಸರ್ ನೋಡ್ತಾ ಇನ್ನೂ ಏನಾದರೂ ಸ್ವಲ್ಪ ತೋರಿಸ್ಬೇಕಾಗಿತ್ತು ಇವರು. ನಮ್ಗೆ ನೋಡ್ತಾ ಇನ್ನೂ ಒಂದು 100% ಕ್ಯೂರಿಯಾಸಿಟಿ ಉಟ್ಕೊತಾ ಇತ್ತು. ಆದರೆ ಟೀಸರ್ನ ಎಕ್ಸ್ಟೆಂಡೆಡ್ ವರ್ಷನ್ನ ಇದೇ ತಿಂಗಳು 29ನೇ ತಾರೀಕು ಇವರು ರಿಲೀಸ್ ಮಾಡ್ತಾ ಇದ್ದಾರೆ. ನನಗೇನೋ ಈ ಟೀಸರ್ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಸಿನಿಮಾನೂ ಒಂದು ತಕ್ಕ ಮಟ್ಟಿಗೆ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಯಾರಾದರೂ ಈ ಟೀಸರ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡಿ. ನಿಮಗೇನು ಅನಿಸುತ್ತೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನಾವು ಮಲಯಾಳಂ ಪಿಕ್ಚರಲ್ಲಿ ಸೂಪರ್ ಕಾನ್ಸೆಪ್ಟ್ ಬರುತ್ತೆ, ನಮ್ಮಲ್ಲಿ ಬರಲ್ಲ ಅನ್ಕೊಂಡು ಕೂತ್ಕೊಂಡಿದ್ರೆ ಆಗಲ್ಲ, ನಮ್ಮಲ್ಲೂ ಕೂಡ ಬರುತ್ತೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಮೂವಿಗಳು ಬರ್ತಾ ಇದೆ ಅಂತಂದರೆ ಅದನ್ನೂ ಕೂಡ ನಾವು ನೋಡಿ ಗೆಲ್ಸೋಣ.